ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬ್ಯಾಂಕಿನಲ್ಲಿರುವಂಥ SB ಅಕೌಂಟು ಅಥವಾ ಫಿಕ್ಸೆಡ್ ಡೆಪಾಸಿಟ್ಟು ಅಥವಾ ಬ್ಯಾಂಕ್ ಲಾಕರ್ಗಳಿಗೆ ನಾಮಿನೇಷನ್ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಾನು ಈ ಮೊದಲು ನಾಮಿನೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮೊದಲು ಬ್ಯಾಂಕ್ ಅಕೌಂಟ್ಗೆ ಒಬ್ಬರನ್ನ ಮಾತ್ರ ನಾಮಿನೇಷನ್ ಕೊಡ್ಬೋದಾಗಿತ್ತು. ನವೆಂಬರ್ 1, 2025ರಿಂದ 4 ಜನರಿಗೆ ನಾಮಿನೇಷನ್ ಕೊಡೋ ಅಂತ ರೂಲ್ಸ್ ಬಂದಿದೆ. 4 ಜನರಿಗೆ ನಾಮಿನೇಷನ್ ಕೊಟ್ಟರೆ ಏನು ಉಪಯೋಗ ಮತ್ತು 4 ಜನರಿಗೆ ನಾಮಿನೇಷನ್ ಕೊಡೋ ಅಂತ ಹೊಸ ಫಾರಮ್ನ ಯಾವ ಥರ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಈ ನಾಮಿನೇಷನ್ ಫಾರಂ ಕನ್ನಡದಲ್ಲೇ ಇದೆ ಹಾಗೂ ನಾನು ಕನ್ನಡದಲ್ಲೇ ಫಿಲ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೆಲ್ಲ ಒಂದು ಫಿಕ್ಸೆಡ್ ಡೆಪಾಸಿಟ್ಗೆ 4 ಜನ ನಾಮಿನೇಷನ್ಗಳನ್ನ ಕೊಡೋಕ್ಕೆ ಬರ್ತಾ ಇರಲಿಲ್ಲ. ಆಗ 1 ಲಕ್ಷದ 4 ಫಿಕ್ಸೆಡ್ ಡೆಪಾಸಿಟ್ಗಳನ್ನ ಮಾಡಿ ಒಂದೊಂದಕ್ಕೂ ಒಬ್ಬೊಬ್ಬರನ್ನ ನಾಮಿನೇಷನ್ ಕೊಡಬೇಕಾಗಿತ್ತು. ಫಿಕ್ಸೆಡ್ ಡೆಪಾಸಿಟ್ ಇದ್ರೆ ಏನೋ 4 ಫಿಕ್ಸೆಡ್ ಡೆಪಾಸಿಟ್ನ ಮಾಡ್ಬೋದು. ಆದರೆ ಸೇವಿಂಗ್ಸ್ ಬ್ಯಾಂಕ್ ಅಂದರೆ ಉಳಿತಾಯ ಖಾತೆಗೆ 4 ಜನ ನಾಮಿನಿಗಳನ್ನ ಕೊಡಕ್ಕೆ ಬರ್ತಾ ಇರಲಿಲ್ಲ. ಯಾರಾದರೂ ಒಬ್ಬರನ್ನು ಮಾತ್ರ ನಾಮಿನಿಯಾಗಿ ಕೊಡ್ಬೋದಿತ್ತು. ಹಾಗಿದ್ರೆ ಈಗ ಹೊಸ ರೂಲ್ಸ್ ಥರ 4 ಜನ ನಾಮಿನೇಷನ್ನ ಕಂಪಲ್ಸರಿ ಕೊಡಬೇಕಾ ಅಂತ ನಿಮಗೆ ಅನ್ನಿಸ್ಬೋದು. 4 ಜನ ನಾಮಿನೇಷನ್ ಕಂಪಲ್ಸರಿ ಇಲ್ಲ, ಆದರೆ ಮ್ಯಾಕ್ಸಿಮಮ್ 4 ಜನನ್ನ ಮಾತ್ರ ಕೊಡಬಹುದು. ಮತ್ತು ನೀವು ಈಗಾಗಲೇ ನಿಮ್ಮ ಉಳಿತಾಯ ಖಾತೆ ಅಥವಾ ಫಿಕ್ಸೆಡ್ ಡೆಪಾಸಿಟ್ಗೆ ಒಬ್ಬರನ್ನು ಮಾತ್ರ ನಾಮಿನೇಷನ್ ಕೊಟ್ಟಿದ್ರೆ ಅದನ್ನ ಚೇಂಜ್ ಮಾಡಿ 4 ಜನನ್ನ ಕೊಡಬೇಕು ಅಂತ ಕಂಪಲ್ಸರಿ ಇಲ್ಲ. ನಿಮಗೆ ಇಷ್ಟ ಇದ್ರೆ ಮಾತ್ರ 4 ಜನ ನಾಮಿನಿಗಳನ್ನ ಕೊಡಬಹುದು. ಇಲ್ಲ ಹಳೆ ಸಿಸ್ಟಮ್ ಥರನೇ ಒಬ್ಬರನ್ನ ಬೇಕಾದರೂ ನಾಮಿನಿಯಾಗಿ ಕೊಡಬಹುದು. ಇಲ್ಲ ನೀವು ನಾಮಿನೇಷನ್ ಕೊಡೋದೇ ಇಲ್ಲ ಅಂದರೆ ಕೊಡದೇನೂ ಇರಬಹುದು. ಆದರೆ ಉಳಿತಾಯ ಖಾತೆ ಅಥವಾ ಫಿಕ್ಸೆಡ್ ಡೆಪಾಸಿಟ್ ಇದ್ರೆ ಯಾವಾಗಲೂ ನಾಮಿನೇಷನ್ನ ಕೊಡೋದು ಒಳ್ಳೆಯದು. ನಾಮಿನೇಷನ್ ಕೊಡದೇ ಇದ್ರೆ ವಂಶವೃಕ್ಷದ ಪ್ರಕಾರ ಯಾರಿಗೆ ಸೇರಬೇಕೋ ಅವರಿಗೆ ಸೇರುತ್ತೆ. ವಂಶವೃಕ್ಷದಲ್ಲಿ ಮಾತ್ರ ನಿಮ್ಮ ಬಂಧು ಬಳಗದವರ ಹೆಸರು ಇರುತ್ತೆ. ಆದರೆ ಈಗ ಅವರ ಸಂಪರ್ಕವೇ ನಿಮಗೆ ಇರುವುದಿಲ್ಲ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ನಿಮ್ಮ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳಿಗೆ ಸೇರಬೇಕೆಂದರೆ ನೀವು ಯಾರಿಗೆ ಬಯಸುತ್ತೀರೋ ಅವರಿಗೆ ನಾಮಿನೇಷನ್ ಕೊಡೋದು ಒಳ್ಳೆಯದು. ನಿಮಗೆ ಯಾರಿಗೂ ಕೊಡೋದಕ್ಕೆ ಇಷ್ಟ ಇಲ್ಲ, ಯಾವುದೋ ಒಂದು ಟ್ರಸ್ಟ್ ಅಥವಾ ದೇವಸ್ಥಾನಕ್ಕೆ ನಾಮಿನೇಷನ್ ಕೊಡಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಬ್ಯಾಂಕಿನಲ್ಲಿ ನಾಮಿನೇಷನ್ ವ್ಯಕ್ತಿಗಳಿಗೆ ಮಾತ್ರ ಕೊಡಬಹುದು. ಟ್ರಸ್ಟು, ದೇವಸ್ಥಾನ ಇಲ್ಲ ಕಂಪನಿಗಳಿಗೆ ಕೊಡೋದಕ್ಕೆ ಬರುವುದಿಲ್ಲ. ನಿಮಗೇನಾದರೂ ವ್ಯಕ್ತಿಗಳನ್ನ ಬಿಟ್ಟು ಬೇರೆಯವರಿಗೆ ನಾಮಿನೇಷನ್ ಕೊಡಬೇಕು ಅಂತ ಇದ್ರೆ ವಿಲ್ ಮಾಡಬೇಕಾಗತ್ತೆ. ಈಗ 4 ಜನ ನಾಮಿನಿಗಳ ವಿಷಯಕ್ಕೆ ಬರೋಣ. ನಾಮಿನೇಷನ್ ಒಬ್ಬರಿಗೆ ಕೊಟ್ಟಿದ್ರೆ ಸಾಕಿತ್ತಲ್ವಾ, 4 ಜನ ಏಕೆ ಬೇಕು ಅಂತ ನಿಮಗೆ ಅನ್ನಿಸ್ಬೋದು. ನಾವು ಈಗ ಕೆಲವು ವರ್ಷಗಳ ಹಿಂದೆ ಕೋವಿಡ್ ಸಿಚುಯೇಷನ್ನಲ್ಲಿ ನೋಡಿದ್ವಿ. ಆ ಪರಿಸ್ಥಿತಿಯಲ್ಲಿ ಒಂದೇ ಕುಟುಂಬದ ಬಹಳಷ್ಟು ಜನರು ಡೆತ್ ಆಗ್ತಾ ಇದ್ರು. ಬ್ಯಾಂಕ್ಗಳಿಗೆ ಡೆತ್ ಕ್ಲೈಮ್ ಸೆಟ್ಲ್ ಮಾಡೋದೇ ಒಂದು ಸಮಸ್ಯೆ ಆಗಿತ್ತು. ಅಂದ್ರೆ ವಾರಸುದಾರರಿಲ್ಲದ ಹಣ ಬ್ಯಾಂಕ್ಗಳಲ್ಲಿ ಉಳ್ಕೊಂಡು ಬಿಡ್ತಾ ಇತ್ತು. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕಸ್ಟಮರ್ಸ್ಗೆ ಅನುಕೂಲ ಆಗ್ಲಿ ಅಂತ ಗೌರ್ಮೆಂಟ್ ಇಂದ 4 ಜನ ನಾಮಿನಿಗಳನ್ನ ಕೊಡೋ ಅಂತ ರೂಲ್ಸ್ನ ಮಾಡಿದ್ದಾರೆ. 4 ಜನ ನಾಮಿನಿಗಳನ್ನ ಕೊಟ್ಟ ತಕ್ಷಣ 4 ಜನಕ್ಕೂ ಸಮನಾಗಿ ದುಡ್ಡು ಹೋಗುತ್ತಾ? ಇಲ್ಲ, ಅದನ್ನ ನೀವೇ ಡಿಸೈಡ್ ಮಾಡಬಹುದು. ಈ ಹೊಸ ರೂಲ್ಸ್ನಲ್ಲಿ 2 ಥರ ನಾಮಿನೇಷನ್ಗಳನ್ನ ಮಾಡಬಹುದು. ಮೊದಲನೆಯದು ಸಕ್ಸೆಸಿವ್ ನಾಮಿನೇಷನ್, ಅಂದರೆ ಪ್ರಯಾರಿಟಿ ಪ್ರಕಾರ ನಾಮಿನೇಷನ್ನ ಕೊಡೋದು, ಅಂದರೆ ಆದ್ಯತೆಯ ಕ್ರಮದಲ್ಲಿ ನಾಮಿನೇಷನ್ನ ಕೊಡುವುದು. ಉದಾಹರಣೆಗೆ ನಾನು ಇಲ್ಲಿ ಸೋಮಪ್ಪ ಅನ್ನೋರನ್ನ ತಗೊಳ್ತಾ ಇದ್ದೀನಿ. ಸೋಮಪ್ಪ ಅವರಿಗೆ ಹೆಂಡತಿ, 1 ತಂಗಿ, 2 ಮಕ್ಕಳಿದ್ದಾರೆ. ಸೋಮಪ್ಪ ಅವರು ಅವರ ಉಳಿತಾಯವನ್ನು ಮೊದಲು ಅವರ ಹೆಂಡತಿಗೆ ಕೊಡಬೇಕೆಂದು ಇಷ್ಟಪಡ್ತಾರೆ. ಅದರಿಂದ ಅವರು ಮೊದಲ ಹೆಸರನ್ನು ಅವರ ಹೆಂಡತಿಯನ್ನಾಗಿ ತಗೊಳ್ತಾರೆ. ನಂತರ ಅವರ ತಂಗಿ, ನಂತರ ಅವರ ಮಗ, ಅದರ ನಂತರ ಅವರ ಮಗಳನ್ನು ನಾಮಿನಿಯಾಗಿ ತಗೊಳ್ತಾರೆ. ಇದು ಆದ್ಯತಾ ಕ್ರಮವಾಗಿದೆ, ಅಂದರೆ ಸಕ್ಸೆಸಿವ್ ನಾಮಿನೇಷನ್. ಇದರಲ್ಲಿ ಸೋಮಪ್ಪ ಅವರ ನಂತರ ಅವರ ಹೆಂಡತಿಗೆ ಠೇವಣಿಯ ದುಡ್ಡು ಹೋಗುತ್ತೆ. ಒಂದು ವೇಳೆ ಸೋಮಪ್ಪ ಮತ್ತು ಅವರ ಹೆಂಡತಿ ಇಬ್ಬರು ಇಲ್ಲವಾದರೆ ಆದ್ಯತಾ ಕ್ರಮದಲ್ಲಿ ಮೊದಲನೆಯವರು ಅವರ ತಂಗಿ, ಠೇವಣಿ ಹಣ ಅವರ ತಂಗಿಗೆ ಹೋಗುತ್ತೆ. ಒಂದು ವೇಳೆ ಸೋಮಪ್ಪ, ಅವರ ಹೆಂಡತಿ, ಅವರ ತಂಗಿ ಅಷ್ಟೂ ಜನವೂ ಇಲ್ಲವಾದರೆ ಆದ್ಯತಾ ಕ್ರಮದಲ್ಲಿ ನೆಕ್ಸ್ಟ್ ಇರೋರು ಅವರ ಮಗ, ಅವರ ಮಗನಿಗೆ ಠೇವಣಿ ದುಡ್ಡು ಹೋಗುತ್ತೆ. ಈ ರೀತಿಯ ಆದ್ಯತಾ ಕ್ರಮದ ನಾಮಿನೇಷನ್ ಅಥವಾ ಸಕ್ಸೆಸಿವ್ ನಾಮಿನೇಷನ್ನಲ್ಲಿ ಆದ್ಯತಾ ಕ್ರಮದ ನಂತರ ಇರೋರಿಗೆ ಯಾವ ಹಕ್ಕು ಇರೋದಿಲ್ಲ. ಉದಾಹರಣೆಗೆ ಸೋಮಪ್ಪ ಅವರ ನಂತರ ಅವರ ಹೆಂಡತಿಗೆ ಠೇವಣಿಯ ದುಡ್ಡು ಬರುತ್ತೆ. ಅವರ ಹೆಂಡತಿಯನ್ನು ಬಿಟ್ಟು ಮಿಕ್ಕಿದವರಿಗೆ ಆ ದುಡ್ಡಿನ ಮೇಲೆ ಯಾವ ಅಧಿಕಾರವೂ ಇರುವುದಿಲ್ಲ.
ನಾನು ಈಗ ಸಕ್ಸೆಸಿವ್ ನಾಮಿನೇಷನ್ ಅಂದರೆ ಆದ್ಯತಾ ಕ್ರಮದಲ್ಲಿ ನಾಮಿನೇಷನ್ ಫಾರಂನ ಯಾವ ತರ ಫಿಲ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾನು ಕನ್ನಡದಲ್ಲಿ ಪ್ರಿಂಟ್ ಆಗಿರೋಂಥ ಫಾರಂನ ತಗೊಂಡಿದ್ದೀನಿ. ಇಂಗ್ಲಿಷಲ್ಲೂ ಬೇಕಾದ್ರೂ ತಗೋಬಹುದು. ನಿಮಗೆ ಯಾವ ಭಾಷೆಯ ನಾಮಿನೇಷನ್ ಫಾರಂ ಬೇಕೋ ಆ ಭಾಷೆಯ ನಾಮಿನೇಷನ್ ಫಾರಂನ ಬ್ಯಾಂಕಲ್ಲಿ ಕೇಳಿ ಪಡ್ಕೋಬಹುದು. ಈ ಫಾರಂ 4 ಪೇಜ್ ಇರುತ್ತೆ. ಆದ್ರೆ 4 ಪೇಜನ್ನು ಏನ್ ಫಿಲ್ ಮಾಡ್ಬೇಕಾದಿಲ್ಲ. ಇಷ್ಟೊಂದು ಪೇಜಸ್ ಇರೋ ಫಾರಂನ ಯಾವ ತರ ಫಿಲ್ ಮಾಡೋದು ಅಂತ ಗಾಬರಿ ಆಗೋದು ಬೇಡ. ಇದರಲ್ಲಿ ಫಸ್ಟ್ ಪೇಜ್ ಮಾತ್ರನೇ ಫಿಲ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಪೇಜ್ ಅಲ್ಲಿ ಯಾವ ತರ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದನ್ನ ಓದ್ಕೊಂಡು ಫಿಲ್ ಮಾಡ್ಬೋದು. ಮೊದಲಿಗೆ ಶಾಖೆ ಹೆಸರು ABC ಶಾಖೆ ಬೆಂಗಳೂರು ಅಂತ ಬರಿತಾ ಇದ್ದೀನಿ. ನಂತರ ಖಾತೆ ಸಂಖ್ಯೆ ಲಾಕರ್ ಸಂಖ್ಯೆ ಅಂತ ಇದೆ. ಖಾತೆ ಸಂಖ್ಯೆ ಅಂತ ಇರೋ ಹತ್ರ ಟಿಕ್ ಮಾಡ್ತಾ ಇದ್ದೀನಿ ಮತ್ತು ಖಾತೆ ನಂಬರ್ನ ಬರಿತಾ ಇದ್ದೀನಿ. ನಂತರ ಖಾತೆದಾರರ ಹೆಸರು ಇಲ್ಲಿ ಸೋಮಪ್ಪ ಅಂತ ಬರಿತಾ ಇದ್ದೀನಿ. ಇಲ್ಲಿ 4 ಸೀರಿಯಲ್ ನಂಬರ್ಸ್ ಇದೆ. 4 ಜನ ಜಾಯಿಂಟ್ ಡೆಪಾಸಿಟರ್ಸ್ ಇದ್ರೆ 4 ಜನದ ಹೆಸರನ್ನ ಬರಿಬೇಕಾಗತ್ತೆ. ಇಲ್ಲಿ ಸೋಮಪ್ಪ ಅವರು ಒಬ್ಬರ ಹೆಸರಲ್ಲೇ ಅಕೌಂಟ್ ಇರೋದ್ರಿಂದ ಸೋಮಪ್ಪ ಅವರ ಹೆಸರನ್ನ ಬರ್ದಿದ್ದೀನಿ. ಅದರ ಕೆಳಗೆ ಒಂದು ಬಾಕ್ಸ್ ಇದೆ, ಅದನ್ನ ಟಿಕ್ ಮಾಡಬೇಕು. ನಮ್ಮ ಮರಣದ ಸಂದರ್ಭದಲ್ಲಿ ಮೇಲಿನ ವಿವರಗಳಿಗೆ ಸಂಬಂಧಿಸಿದಂತೆ ಠೇವಣಿಗಳು ಅಥವಾ ಸುರಕ್ಷಿತ ಕನ್ನಡಿ ಅಥವಾ ಲಾಕರ್ನಲ್ಲಿರುವ ವಸ್ತುಗಳನ್ನು ಸ್ವೀಕರಿಸಲು ಕೆಳಗೆ ಸಹಿ ಮಾಡಿರುವ ನಾವು ಈ ಕೆಳಗಿನ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡುತ್ತೇವೆ ಅಂತ ಇದೆ. ಅದರ ಕೆಳಗೆ ABCDEFGH ಅಂತ ಕಾಲಮ್ಸ್ ಇದೆ. ಎ ಕಾಲಮ್ ಅಲ್ಲಿ ಸೀರಿಯಲ್ ನಂಬರ್ 1 2 3 4 ಅಂತ ಇದೆ. ಬಿ ಕಾಲಮ್ ಅಲ್ಲಿ ನಾಮಿನಿ ಹೆಸರು ಅಂತ ಇದೆ. ಇದು ಸಕ್ಸೆಸಿವ್ ನಾಮಿನೇಷನ್ ಅಂದರೆ ಆದ್ಯತಾ ಕ್ರಮದಲ್ಲಿ ನಾಮಿನೇಷನ್ ಕೊಡ್ತಿರೋದ್ರಿಂದ ಯಾರಿಗೆ ಫಸ್ಟ್ ನಾಮಿನೇಷನ್ ಕೊಡ್ಬೇಕು ಅವ್ರ ಹೆಸರನ್ನ ಬರಿಬೇಕು. ಇಲ್ಲಿ ಸೋಮಪ್ಪ ಅವರ ಹೆಂಡತಿ ಹೆಸರು ಗಂಗಮ್ಮ ಅಂತ ಬರ್ದಿದ್ದೀನಿ. ಅವರ ನಂತರ ಅವರ ತಂಗಿ ಸುಮಾ ಅಂತ ಬರ್ದಿದ್ದೀನಿ. ನಂತರ ಸೋಮಪ್ಪ ಅವರ ಮಗ ಕಿರಣ್, ನಂತರ ಸೋಮಪ್ಪ ಅವರ ಮಗಳು ಉಷಾ ಅಂತ ಬರ್ದಿದ್ದೀನಿ. ಹೆಸರಿನ ಕೆಳಗಡೆ ಅವರ ವಿಳಾಸಗಳನ್ನ ಬರಿಬೇಕು. ವಿಳಾಸದ ನಂತರ ಅವರ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಸಂಖ್ಯೆ, ಅದು ಕಂಪಲ್ಸರಿ ಇಲ್ಲ. ಇಷ್ಟ ಇದ್ರೆ ಬರಿಬಹುದು, ಇಲ್ಲ ಬಿಡಬಹುದು. ಈಗ ABCD ಕ್ರಮ ಸಂಖ್ಯೆಗಳು ಆಯ್ತು. ನೆಕ್ಸ್ಟ್ ಈ ಕ್ರಮ ಸಂಖ್ಯೆನಲ್ಲಿ ಬ್ಯಾಂಕಿನ ಗ್ರಾಹಕರಿಗೆ ಇರುವ ಸಂಬಂಧ ಅಂತ ಇದೆ. ಅಂದರೆ ಗಂಗಮ್ಮ ಅವರು ಸೋಮಪ್ಪ ಅವರಿಗೆ ಯಾವ ಸಂಬಂಧ ಆಗಬೇಕು ಅಂತ. ಗಂಗಮ್ಮ ಅವರ ಹೆಸರಿನ ಕೆಳಗೆ ಹೆಂಡತಿ ಎಂದು ಬರೆದಿದ್ದೇನೆ ಮತ್ತು ಸುಮಾ ಅವರ ತಂಗಿ ಅಂತ ಬರ್ದಿದ್ದೀನಿ. ಕಿರಣ್ ಸೋಮಪ್ಪ ಅವ್ರಿಗೆ ಮಗ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಉಷಾ ಮಗಳು ಅಂತ ಬರ್ದಿದ್ದೀನಿ. ನಂತರ ಅವರವರ ಹೆಸರಿನ ಕೆಳಗೆ ಅವರವರ ವಯಸ್ಸನ್ನು ಬರ್ದಿದ್ದೀನಿ. ನಂತರ G ಕ್ರಮ ಸಂಖ್ಯೆನಲ್ಲಿ ಆದ್ಯತೆಗಳನ್ನ ಬರಿಬೇಕು. ಆದ್ಯತೆ ಅಂದರೆ ಪ್ರಯಾರಿಟಿ. ಮೊದಲ ನಾಮಿನಿ, 2ನೇ ನಾಮಿನಿ, 3ನೇ ನಾಮಿನಿ ಮತ್ತು 4ನೇ ನಾಮಿನಿ ಅಂತ ಬರ್ದಿದ್ದೀನಿ. ನಂತರ H ಕಾಲಮ್ ಇದೆ. H ಕಾಲಮ್ ಅಲ್ಲಿ ಏನು ಬರಿಬೇಕಾದಿಲ್ಲ. ಸಕ್ಸೆಸಿವ್ ನಾಮಿನೇಷನ್ ಮತ್ತು ಸೈಮಲ್ಟೇನಿಯಸ್ ನಾಮಿನೇಷನ್ 2 ಪ್ರಕಾರ ಇರೋದ್ರಿಂದ ಯಾವುದಾದರೂ ಒಂದು ಕ್ರಮ ಸಂಖ್ಯೆನ ಮಾತ್ರ ಫಿಲ್ ಮಾಡಬೇಕು. G ಅಥವಾ H ಮಾತ್ರ ಫಿಲ್ ಮಾಡಬೇಕು. ಇಲ್ಲಿ ಸಕ್ಸೆಸಿವ್ ನಾಮಿನೇಷನ್ ಅಂದರೆ ಆದ್ಯತಾ ಕ್ರಮದಲ್ಲಿ ನಾಮಿನೇಷನ್ ಕೊಡ್ತಿರೋದ್ರಿಂದ G ಕಾಲಮ್ ಮಾತ್ರ ಫಿಲ್ ಮಾಡಬೇಕು, H ಕಾಲಮ್ ಫಿಲ್ ಮಾಡೋದು ಬೇಡ. ನೆಕ್ಸ್ಟ್ ಪೇಜ್ ಅನ್ನ ತಿರುಗಿಸಿದ್ರೆ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಫಿಲ್ ಮಾಡಕ್ಕೂ ಮೊದಲು ಇನ್ಸ್ಟ್ರಕ್ಷನ್ಸ್ ನ ಓದ್ಕೊಂಡು ಫಿಲ್ ಮಾಡಬಹುದು. ಪಾಯಿಂಟ್ ನಂಬರ್ 3ರಲ್ಲಿ 2 ಡಿಕ್ಲರೇಷನ್ ಇದೆ, 2ಅನ್ನು ಟಿಕ್ ಮಾಡಬೇಕು. ಕೆಳಗೆ ಸಹಿ ಮಾಡಿರುವ ನಾವು ಅಲ್ಲಿ ಹೆಸರು ಬರಿಬೇಕು ಸೋಮಪ್ಪ ಅಂತ. 4ನೇ ಪಾಯಿಂಟ್ ಅಲ್ಲಿ ನಾಮಿನೇಷನ್ ಮೈನರ್ಗೆ ಕೊಟ್ರೆ ಮಾತ್ರ ಅದು ಅಪ್ಲೈ ಆಗುತ್ತೆ, ಇಲ್ಲದೆ ಹೋದ್ರೆ ಅಪ್ಲಿಕೇಬಲ್ ಇಲ್ಲ. ಕೆಳಗಡೆ ಘೋಷಣೆ ಮತ್ತು ಸಹಿ ಅಂತ ಇದೆ, ಡಿಕ್ಲರೇಷನ್ ಮತ್ತೆ ಸಿಗ್ನೇಚರು. ಮತ್ತೆ ಅದರ ಕೆಳಗಡೆ ಇದೆ ನೋಡಿ, ವ್ಯಕ್ತಿಯ ಹೊರತಾಗಿ ಇತರರ ಪರವಾಗಿ ನಾಮನಿರ್ದೇಶನವು ಅಮಾನ್ಯವಾಗಿದೆ ಅಂತ. ಯಾವ್ದಾದ್ರು ಒಬ್ಬ ಪರ್ಸನ್ಗೆ ನಾಮಿನೇಷನ್ ಕೊಡ್ಬೋದು, ಟ್ರಸ್ಟ್ ಕಂಪ್ನಿಗಳಿಗೆಲ್ಲ ಕೊಡಕ್ಕೆ ಬರೋದಿಲ್ಲ ಅಂತ. 3ನೇ ಪೇಜಲ್ಲಿ ಮತ್ತೊಂದು ಡಿಕ್ಲರೇಷನ್ ಇದೆ. ಆ ಡಿಕ್ಲರೇಷನ್ ನ ಟಿಕ್ ಮಾಡಿ ಸೋಮಪ್ಪ ಅಂತ ಅವರ ಹೆಸರನ್ನ ಬರೆದು ಅದ್ರ ಕೆಳಗೆ ಸಿಗ್ನೇಚರ್ನ ಮಾಡಬೇಕು. ಇಲ್ಲಿ 4 ಸೀರಿಯಲ್ ನಂಬರ್ಸ್ ಇದೆ. ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ರೆ ಅಂದ್ರೆ ಖಾತೆ ಇಬ್ಬರ ಹೆಸರಲ್ಲಿ 3 ಜನದ ಹೆಸರಲ್ಲಿ ಆ ತರ ಇದ್ರೆ ಅಷ್ಟು ಜನದ ಹೆಸರನ್ನು ಬರೆದು ಅಷ್ಟು ಜನನ ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೋಮಣ್ಣ ಅವರೊಬ್ಬರೇ ಅಕೌಂಟ್ ಹೋಲ್ಡರ್ ಆಗಿರೋದ್ರಿಂದ ಅವರೊಬ್ಬರ ಹೆಸರು ಬರೆದು ಅವರೊಬ್ಬರ ಸಿಗ್ನೇಚರ್ ಆದ್ರೆ ಸಾಕು. ಅದರ ಕೆಳಗೆ ಸಾಕ್ಷಿ ಅಂತ ಇದೆ. ಸೈನ್ ಮಾಡಕ್ ಬರ್ದೇ ಇದ್ರೆ ಮಾತ್ರ ಸಾಕ್ಷಿ ಬೇಕಾಗುತ್ತೆ, ಇಲ್ದೇ ಇದ್ರೆ ಸಾಕ್ಷಿ ಬೇಕಾಗೋದಿಲ್ಲ. ಸೋಮಪ್ಪ ಅವರು ಸೈನ್ ಮಾಡಿರೋದ್ರಿಂದ ಸಾಕ್ಷಿ ಅವಶ್ಯಕತೆ ಇಲ್ಲ. ಕೊನೆಯ ಪೇಜ್ ನಲ್ಲಿ ನಾಮಿನೇಷನ್ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ ಅಂತ ಇದೆ, ಅದನ್ನೇನು ಫಿಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದರ ಕೆಳಗೆ ದಿನಾಂಕ ಅಂತ ಇದೆ, ಡೇಟ್ ಅನ್ನ ಬರೆದು ಅದರ ಕೆಳಗೆ ಪ್ಲೇಸ್ ಊರಿನ ಹೆಸರನ್ನ ಬರಿಬೇಕು. ಅದರ ಕೆಳಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಇದೆ.
ಬ್ಯಾಂಕಿಗೆ ಆಗಲಿ ಎಲ್ಲಿಗೆ ಆಗಲಿ ಒಂದು ಲೆಟರ್ ಆದ್ರೂ ಕೊಡ್ಲಿ, ಒಂದು ಫಾರಂ ಆದ್ರೂ ಕೊಡ್ಲಿ, ಅಕ್ನಾಲೆಜ್ಮೆಂಟ್ ಸ್ಲಿಪ್ನ ಇಸ್ಕೊಳ್ಳೋದನ್ನ ಮರಿಬೇಡಿ. ಆ ಸ್ಲಿಪ್ನ ನಿಮ್ಮ ಪಾಸ್ಬುಕ್ ಜೊತೆ ಇಲ್ಲ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ಜೊತೆ ಇಟ್ಟು ಮತ್ತೊಂದು ಸಲ ಬ್ಯಾಂಕ್ಗೆ ಹೋದಾಗ ನಾಮಿನೇಷನ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ನಾಮಿನೇಷನ್ ಫಾರಂ ಕೊಟ್ಟಿದ್ರು ಬ್ಯಾಂಕಲ್ಲಿ ಬ್ಯುಸಿನಲ್ಲಿ ಮಾಡದೇ ಇರಬಹುದು. ಅದರಿಂದ ಅಕ್ನಾಲೆಜ್ಮೆಂಟ್ ಸ್ಲಿಪ್ನ ಭದ್ರವಾಗಿ ಇಟ್ಟು ಇನ್ನೊಂದ್ಸಲ ಬ್ಯಾಂಕಿಗೆ ಹೋದಾಗ ಕನ್ಫರ್ಮ್ ಮಾಡ್ಕೊಳ್ಳಿ. ನಾಮಿನೇಷನ್ ಫಾರಮ್ 4 ಪೇಜ್ ಇದ್ರೂ ಮೊದಲನೇ ಪೇಜ್ ಮಾತ್ರ ಫಿಲ್ ಮಾಡ್ಬೇಕಾಗಿ ಬರುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ನಾಮಿನೇಷನ್ ಫಾರ್ಮ್ನ ಈ ತರ ಫಿಲ್ ಮಾಡ್ಬೋದು. ಇದು ಸಕ್ಸೆಸಿವ್ ನಾಮಿನೇಷನ್ ಆಯ್ತು. ಈಗ ಎರಡನೆಯದಾದ ಸೈಮಲ್ಟೇನಿಯಸ್ ನಾಮಿನೇಷನ್ ನೋಡೋಣ. ಸೈಮಲ್ಟೇನಿಯಸ್ ಅಂದ್ರೆ 4 ಜನ ನಾಮಿನಿಗಳಲ್ಲಿ ಯಾರಿಗೆ ಎಷ್ಟು % ಠೇವಣಿ ದುಡ್ಡನ್ನ ಕೊಡಬೇಕು ಅಂತ. ಇದು ಕೇವಲ ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಲಾಕರ್ಗಳಿಗೆ ಈ ತರ ನಾಮಿನೇಷನ್ ಮಾಡೋದಕ್ಕೆ ಬರೋದಿಲ್ಲ. ನಾನೀಗ ಸೈಮಲ್ಟೇನಿಯಸ್ ನಾಮಿನೇಷನ್ ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾಮಿನೇಷನ್ನ ಯಾವ ತರ ಫಿಲ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅಪ್ಲಿಕೇಶನ್ ಅಲ್ಲಿ ಮೊದಲು ಬರೆದ ತರನೇ ಹೆಸರು ಮತ್ತು ನಾಮಿನಿಗಳ ಹೆಸರು, ನಾಮಿನಿಗಳ ವಯಸ್ಸು ಮತ್ತು ನಾಮಿನಿಗಳ ರಿಲೇಶನ್ಶಿಪ್ ಎಲ್ಲನೂ ಬರ್ದಿದ್ದೀನಿ. ಕಾಲಮ್ ನಂಬರ್ ಜಿ ನಲ್ಲಿ ಏನು ಬರಿಬಾರ್ದು, ಕಾಲಮ್ ನಂಬರ್ ಹೆಚ್ಚನ್ನ ಟಿಕ್ ಮಾಡಿದ್ದೀನಿ ಮತ್ತು ಹೆಸರುಗಳ ಕೆಳಗೆ ಅವರಿಗೆ ಎಷ್ಟೆಷ್ಟು % ಕೊಡಬೇಕು ಅಂತ ಬರೀತಾ ಇದ್ದೀನಿ. ಸೋಮಪ್ಪ ಅವರು ಅವರ ಹೆಂಡತಿ ಗಂಗಮ್ಮ ಅವರಿಗೆ 40%, ಅವರ ತಂಗಿ ಸುಮಾ ಅವರಿಗೆ 20%, ಮಗ ಕಿರಣ್ಗೆ 20% ಮತ್ತು ಮಗಳು ಉಷಾಗೆ 20% ಮಾಡಿದ್ದಾರೆ. ಅವರ ಖಾತೆಯಲ್ಲಿ ಏನಾದರೂ 1 ಲಕ್ಷ ದುಡ್ಡಿದ್ದರೆ ಅವರ ನಂತರ ಅವರ ಹೆಂಡತಿಗೆ 40,000, ಅವರ ತಂಗಿ ಸುಮಾ ಅವರಿಗೆ 20,000 ಮತ್ತು ಮಕ್ಕಳಿಗೆ 20,000 20,000 ದುಡ್ಡು ಹೋಗುತ್ತೆ. ಮತ್ತು 2ನೇ 3ನೇ ಮತ್ತು 4ನೇ ಪೇಜ್ಗಳಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ಮೊದಲನೇ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಬರ್ದಿದ್ನೋ ಅದೇ ತರ ಬರಿಬೇಕು. ಹೆಚ್ಚು ಕ್ರಮ ಸಂಖ್ಯೆಯಲ್ಲಿ ಬರ್ದಿರುವ ಒಟ್ಟು % 100 ಆಗಿರಬೇಕು, ಆ ತರ ಬರೆಯಬೇಕು. 4 ಜನನ್ನೇ ನಾಮಿನೇಷನ್ ಕೊಡಬೇಕು ಅಂತ ಇಲ್ಲ. ನೀವು ಈ ಫಾರಂ ಅಲ್ಲಿ 2 ಹೆಸರಾದ್ರೂ ಬರಿಬೋದು, 3 ಜನದ ಹೆಸರಾದ್ರೂ ಬರಿಬೋದು. 4 ಜನನ್ನೇ ಕೊಡಬೇಕು ಅಂತ ಬೇಡದೇ ಇರೋರ್ನ ಕೊಡಕ್ಕೆ ಹೋಗ್ಬೇಡಿ. ಅಥವಾ ಬರೀ ಒಬ್ಬರ ಹೆಸರು ಬೇಕಾದ್ರೂ ಕೊಡ್ಬೋದು. ಆದ್ರೆ ನಾಮಿನೇಷನ್ ಮಾಡದೆ ಮಾತ್ರ ಇರಬೇಡಿ. ನಾಮಿನೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.